ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ ಪುಟಾಣಿಗಳೇ? ನಾವು ಕಳೆದ ದಿನ ತರಗತಿಯಲ್ಲಿ 1ನೇ ತರಗತಿಯ ಭಾಗ 2ರಲ್ಲಿ ಬರ್ತಕ್ಕಂತಹ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಸುಂದರವಾದಂತಹ ಪಾಠ, ಹೌದಾ? ಯಾವುದು ಹೇಳಿ ನೋಡೋಣ ಮಕ್ಕಳೇ? ಪಾಠ 15 ಶಂಕರಪ್ಪನ ಮನೆ ಸಮಿತಿ ಕಡೆಯಿಂದ ರಚನೆ ಆಗಿರ್ತಕ್ಕಂತಹ ಒಂದು ಪಾಠವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಮಕ್ಕಳೇ, ಈ ಪಾಠದಲ್ಲಿ ನಾವು ಏನೇನು ನೋಡಿದ್ವಿ ಹೇಳಿ ನೋಡೋಣ. ನಾವು ಮನೆಗೆ ಬಂದಂತಹ ಅತಿಥಿಗಳನ್ನು ಹೇಗೆ ಗೌರವಿಸಬೇಕು, ಅವರಿಗೆ ಯಾವ ರೀತಿ ಉಪಚಾರವನ್ನು ಮಾಡಬೇಕು, ದೊಡ್ಡವರನ್ನು ಎಷ್ಟು ನಯ ವಿನಯದಿಂದ ನಾವು ಮಾತನಾಡಿಸಬೇಕು, ನಮ್ಮಲ್ಲಿರ್ತಕ್ಕಂತಹ ಸೌಜನ್ಯತೆ ನಯ ವಿನಯದಿಂದ ಮಾತನಾಡಿಸಿದಾಗ ಅವರು ನಮ್ಮನ್ನು ಹೇಗೆ ಸಂತೋಷಗೊಳಿಸ್ತಾರ ಅಂತಂದರೆ, ಅವ್ರು ನಮ್ಮನ್ನು ಎಷ್ಟೊಂದು ಹಾಡಿ ಹೊಗಳ್ತಾರೆ. ಈಗ ನೋಡಿ, ಗ್ರಾಮೀಣ ಪ್ರದೇಶಗಳೆಲ್ಲ ಅಂತಿರ್ತಾರೆ, ಹಳ್ಳಿಗಳಲ್ಲೆಲ್ಲ ಅಂತಿರ್ತಾರೆ, ಆ ಹುಡುಗಿ ಎಷ್ಟು ಚಂದ ಮಾತಾಡ್ಸಿದಳ್ರಿ, ಆ ಹುಡುಗ ಎಷ್ಟು ಚಂದ ಮಾತಾಡ್ಸಿದಾರೆ, ಭಾಳ ನಯ ವಿನಯ ಐತ್ರಿ ಆ ಹುಡುಗಿಗೆ, ಆ ಹುಡುಗನಿಗೆ ಭಾಳ ಸಂಸ್ಕಾರ ಐತೆ, ಅವ್ರ ತಂದೆ ತಾಯಿಗಳು ತುಂಬ ಹೇಳ್ಕೊಟ್ಟಿದ್ದಾರೆ. ಏನು ಮನೆಗೆ ಹೋದರೆ ಎಂಥ ಅದ್ಭುತ ಮಾತನಾಡೋದಾಗಲಿ, ಅಥವಾ ನೀರು ಬೇಕಾ, ಚಹಾ ಬೇಕಾ, ಕಾಫಿ ಬೇಕಾ, ಹಾಲು ತಂದು ಕೊಡ್ಲಾ ಅಂತ ಕೇಳೋದಾಗಲಿ, ಮನೇಲಿ ಎಲ್ಲರೂ ಆರಾಮಾಗಿದ್ದಾರಾ, ಕ್ಷೇಮವಾಗಿದ್ದಾರಾ ಅಂಥೇಳಿ ಮಾತನಾಡಿಸೋದಾಗಲಿ, ತುಂಬ ಅದ್ಭುತವಾದಂಥ ಒಂದು ನಡೆ ನುಡಿಯನ್ನು ಆ ಮಗುವಿಗೆ ಅವ್ರ ಮನೇಲಿರ್ತಕ್ಕಂತಹ ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ ಅಂಥೇಳಿ ಎಲ್ಲ ಹೇಳ್ತಿರ್ತಾರಲ್ವ. ನೀವೆಲ್ಲ ಕೇಳಿರ್ತೀರ ಪುಟಾಣಿಗೆ. ನೋಡಿ, ಇವಾಗ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅವರೆಲ್ಲರೂ ನಿಮ್ಮನ್ನು ಮಾತನಾಡಿಸುವಂತಹ ರೀತಿಯಾಗಿರ್ಬೋದು, ನೀವು ಅವರನ್ನು ಮಾತನಾಡಿಸುವಂತಹ ರೀತಿ, ನೀವು ಇನ್ನೊಂದು ಸಿಟ್ಟಿನಿಂದ ಕೋಪದಿಂದ ಮಾತನಾಡಿಸಿದ್ರೆ ಅವರು ಕೂಡ ತುಂಬ ಕೋಪ, ಹುಡುಗ ಬಿಡು, ಹುಡುಗಿ ಬಿಡು, ತುಂಬ ಸಿಟ್ಟು ಮಾಡತ್ತಲ್ಲಪ್ಪ ಮಾತನಾಡಿಸಿದ್ರೆ ಅಂತಾರೆ. ಅದೇ ಅಷ್ಟೇ ಪ್ರೀತಿಯಿಂದ ಸಂಸ್ಕಾರದಿಂದ ಮಾತನಾಡಿಸಿ, ಈಗ ಬಂದ್ರಾ, ಕುಳಿತುಕೊಳ್ಳಿ, ಚಹಾ ಕುಡೀರಿ, ಮನೇಲೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಮಾತಾಡ್ಸಿದ್ರೆ, ಅಬ್ಬಾ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಲ್ಲ ಈ ಮಗು ಅಂಥೇಳಿ ಅಂತಾರೆ. ಮತ್ತು ಅವ್ರು ತಂದಿರ್ತಕ್ಕಂತಹ ಮಿಠಾಯಿಗಳನ್ನಾಗಲಿ, ಚಾಕ್ಲೇಟ್ಸ್ಗಳನ್ನಾಗಲಿ, ಬಿಸ್ಕಿಟ್ಗಳನ್ನಾಗಲಿ ಕರೆದು ಪುಟ ಹಿಡಿ ಅಂತ ಕೊಡ್ತಾರೆ, ಹೌದಾ? ನೋಡಿ, ನೀವು ಕೂಡ ಮಕ್ಕಳೇ ಇದೇ ರೀತಿ ಮಾತನಾಡಿಸೋದಾಗಲಿ ಅಥವಾ ಮಾಡೋದಾಗಲಿ ನೀವು ಮಾಡಬೇಕು. ನೋಡಿ, ಈ ಪಾಠದಲ್ಲಿ ನಾವೇನಿತ್ತು, ವೀಣಾ ಮತ್ತು ತನ್ನ ಚಿಕ್ಕಪ್ಪ ಮಹಾದೇವರವರ ನಡುವೆ ನಡೆದಿರ್ತಕ್ಕಂತಹ ಮಾತುಕತೆಯನ್ನು, ಸಂಭಾಷಣೆಯನ್ನು ನಾವೆಲ್ಲರೂ ನೋಡಿದ್ವಲ್ವಾ ನಿನ್ನೆ ದಿನ ತರಗತಿಯಲ್ಲಿ. ಅವರು ಮನೇಲಿ ಬಂದಂಥ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡಿಲ್ಲ ವೀಣಾ ತನ್ನ ಚಿಕ್ಕಪ್ಪನಿಗೆ ಅನ್ನೋದನ್ನು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಈ ಪಾಠದ ಸರಳ ಪ್ರಶ್ನೆಗಳನ್ನು ನಾವೆಲ್ಲರೂ ಬಿಡಿಸ್ಕೊಂಡು ಬರೋಣ ಬನ್ನಿ. ತರಗತಿ 1ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ಶಂಕರಪ್ಪನ ಮನೆ. ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ. ಮೊದಲನೇ ಪ್ರಶ್ನೆ, ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು? ಉತ್ತರ, ಮಹಾದೇವ ಅವರನ್ನು ನೋಡಿ ವೀಣಾ ಸಂತಸಗೊಂಡಳು. ಎರಡನೆಯ ಪ್ರಶ್ನೆ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದು ಕೊಟ್ಟಳು? ಉತ್ತರ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದು ಕೊಟ್ಟಳು. ಮೂರನೆಯ ಪ್ರಶ್ನೆ, ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ಉತ್ತರ, ವೀಣಾಳ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತೋಷವಾಯಿತು. ನಾಲ್ಕನೇ ಪ್ರಶ್ನೆ, ಇದು 2 ಅಂತಾಗಿದೆ. ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ? ಉತ್ತರ, ವೀಣಾ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಪಡೆಯಿರಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಬನ್ನಿ ಚಿಕ್ಕಪ್ಪ ಬನ್ನಿ, ಈ ಮಾತನ್ನು ಯಾರು ಹೇಳಿದರು? ಉತ್ತರ, ವೀಣಾ ಚಿಕ್ಕಪ್ಪನನ್ನು ನೋಡಿ ಈ ಮಾತನ್ನು ಹೇಳಿದಳು. ನೋಡಿ, ಯಾರನ್ನು ಕುರಿತು ಹೇಳಿದರು? ಉತ್ತರ, ತನ್ನ ಚಿಕ್ಕಪ್ಪನನ್ನು ಕುರಿತು ಹೇಳಿದಳು. ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ಬಿಡಲಾಗಿದೆ. ಪದವನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ. ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಅದಕ್ಕೆ ಆ ಬಿಟ್ಟಿರ್ತಕ್ಕಂತಹ ಪದವನ್ನು ನಾವು ಪೂರ್ಣಗೊಳಿಸಿ ಆ ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸಬೇಕು. ಸರಿನಾ? ಕ್ಲಿಯರ್ ಆಗತ್ತೈತಲ್ವ ಎಲ್ಲ ಪುಟಾಣಿಗಳೇ? ಮೊದಲನೇ ಪ್ರಶ್ನೆ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದು ಕೊಟ್ಟಳು. ಏನೇನು? ನೀರು, ಹಾಲು, ಕಾಫಿ. ಏನು ತಂದು ಕೊಟ್ಟಳು ಮಕ್ಕಳೇ? ನೀರು. ಅಂದರೆ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರನ್ನು ತಂದು ಕೊಟ್ಟಳು. ಉತ್ತರ, ನೀರು. ಎರಡನೆಯ ಪ್ರಶ್ನೆ, ಮಹಾದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ನೋಡಿ, ಅಣ್ಣ, ತಮ್ಮ, ದೊಡ್ಡಪ್ಪ. ಉತ್ತರ ಏನಿಲ್ಲಿ? ದೊಡ್ಡಪ್ಪ. ಅಂದರೆ
ಮಹಾದೇವ್ ಅವರು ದೊಡ್ಡಪ್ಪ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಶಂಕರಪ್ಪನ ಮನೆ ಎನ್ನುವಂತಹ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ಬಿಡಿಸಿದ್ದೀವಿ. ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗೆ ನಿಮ್ಮದು ಸಹಾಯ ಸಹಕಾರ ಇರಲಿ ಅಂತ ಹೇಳ್ತೀನಿ. ಮುಂದಿನ ತರಗತಿಯಲ್ಲಿ ನಾಳೆ ದಿನ ಅದ್ಭುತವಾದಂತಹ ಪಾಠದೊಂದಿಗೆ ನಿಮ್ಮೆಲ್ಲರನ್ನು ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.